ಹರೇ ಕೃಷ್ಣ. ಎಲ್ಲರಿಗೂ ನಮಸ್ತೆ. ಆಹಾರ ಸೊದಾಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಎಲ್ಲ ಹಾಕಿರುವಂತಹ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತರಕಾರಿ ಮತ್ತು ಸೊಪ್ಪು ಎಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಹಾಗೆ ರುಚಿಯಾಗೂ ಕೂಡ ಇರುತ್ತೆ. ಕೆಲವು ಮಕ್ಕಳಿಗೆ ತರಕಾರಿ ಸೊಪ್ಪು ಅಂದರೆ ಇಷ್ಟ ಆಗೋದಿಲ್ಲ, ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಇಲ್ಲಿ 2 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು, ಹಾಗೆ ತುರಿದಿಟ್ಕೊಟ್ಟಿರುವಂತಹ ಕ್ಯಾರೆಟು ಮತ್ತು ಎಲೆಕೋಸನ್ನ ತೊಗೊಂಡಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತು ಸೋರೆಕಾಯಿನ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೂವಿನ ಕಾಳನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ 3 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ 1 ಬೌಲ್ಗೆ ನಾವು ತುರಿದಿಟ್ಕೊಂಡಿದ್ದಂತಹ ಕ್ಯಾರೆಟು, ಎಲೆಕೋಸು, ಸೋರೆಕಾಯಿ ಮತ್ತು ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂತಹ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಸಹ ಸೇರಿಸ್ಕೊಳ್ಳೋಣ. ಇವಾಗ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದಂತಹ ಕಡಲೆ ಬೀಜ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಹೂವಿನ ಕಾಳನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸೊಪ್ಪು, ತರಕಾರಿ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಎತ್ತಿಟ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಅದನ್ನು ಸಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ತರಕಾರಿ, ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋತಾ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿದ್ದಾದಮೇಲೆ 1 ನಿಮಿಷ ಈ ರೀತಿ ನಾದ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಸಾಫ್ಟಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಇಲ್ಲಿ ನಾನು ಒಬ್ಬಟ್ಟಿನ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ನಾವು ರೊಟ್ಟಿನ ತಟ್ಕೋಬೇಕು. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ. ಕೈನ ನೀರಿಗೆ ಹೆಚ್ಕೋತಾ ಈ ರೀತಿ ತಟ್ಕೋತಾ ಬಂದರೆ ಚೆನ್ನಾಗಿ ಬರುತ್ತೆ. ರೊಟ್ಟಿನ ಪೇಪರ್ ಇಲ್ಲ ಅನ್ನೋರು ಬಟರ್ ಪೇಪರ್ ಯೂಸ್ ಮಾಡಿದ್ರು ನಡೆಯುತ್ತೆ. ನೋಡಿ, ಈ ರೀತಿ ಎಲ್ಲ ತಟ್ಕೊಂಡಿದ್ದಾದಮೇಲೆ ಹೆಂಚಿಟ್ಕೊಳ್ಳೋಣ. ಹೆಂಚು ಬಿಸಿ ಆದಮೇಲೆ ಅದಕ್ಕೂ ಸಹ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ನಾವು ತಟ್ಟಿಟ್ಕೊಂಡಿದ್ದಂತಹ ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಹಾಕೊಂಬಿಟ್ಟು ಈ ರೀತಿ ಒಂದ್ಸಲ ಪ್ರೆಸ್ ಮಾಡ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡಬೇಕು, ಜೋರಾಗಿ ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡ್ಕೋಬೇಕು ಪೇಪರ್ನ. ಪೇಪರ್ ತೆಗೆದ್ಮೇಲೆ 1-2 ನಿಮಿಷ ಬೇಯಿಸ್ಕೊಂಡು ಮೇಲ್ಗಡೆ ಈ ರೀತಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ಒಂದು ಕಡೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ಅದನ್ನು ತಿರುವಾಕೊಳ್ಳೋಣ. ನೋಡ್ತಿದ್ದೀರಾ ಅಲ್ವಾ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಮಸಾಲೆ ಹಾಕಿರುವಂತಹ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನಮ್ಮನೇಲಿ ನಮ್ಮ ಮಕ್ಕಳು ಯಾವಾಗಲೂ ಕೇಳ್ತಾ ಇರ್ತಾರೆ, ಅಮ್ಮ ಎಲ್ಲ ತರಕಾರಿ ಹಾಕಿ ಮಾಡ್ತಿರಲ್ಲ ಆ ರೊಟ್ಟಿನ ಮಾಡಿಕೊಡಿ ಅಂತ. ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಸಹ ಟ್ರೈ ಮಾಡಿ. ಕಾಯಿ ಚಟ್ನಿ ಮತ್ತು ಕಡಲೆ ಚಟ್ನಿ ಹಾಗೂ ಟೊಮೊಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.